ಅವರು ಎಷ್ಟು ಅಮೌಂಟ್ 4,482 ಕೋಟಿ ರಿಲೀಸ್ ಮಾಡಿದೆ ಅಂತ ನಿನ್ನೆ ಮುಖ್ಯಮಂತ್ರಿಗಳು ಹೇಳಿದ ಮೇಲೆ ಅದು ಇಮಿಡಿಯೇಟ್ಲಿ ರಿಕಾರ್ಡ್ ಆಗಿರುತ್ತಲ್ಲ, ಎಲ್ಲವನ್ನೂ ರಿಲೀಸ್ ಮಾಡ್ಯಾರ. ಒಂದು 15 ಡೇಸ್ ದಿಸ್ ಸೈಡ್ ಅದರ್ ಸೈಡ್ ಆಗ್ತದೆ ಅಷ್ಟೇ. ಬಿಟ್ಟರೆ ಎಲ್ಲ ನಾವೇನು 52,900 ಕೋಟಿ ರೂಪಾಯಿ ನಾವು ಈ ವರ್ಷದಲ್ಲಿ ಇಟ್ಟಿವಿ. ಪ್ರತಿ ಮಂತು ನಾವು ನಮಗೆ ಫೈನಾನ್ಸ್ ಸೆಕ್ರೆಟರಿ, ಫೈನಾನ್ಸ್ ಅಸಿಸ್ಟೆಂಟ್ ಸೆಕ್ರೆಟರಿಗಳು ಕ್ಯಾಬಿನೆಟ್ನಲ್ಲಿ ಒಂದು ½ an hour ಟೈಮ್ ತೊಗೊಂಡು ಲೈಟ್ ಆಫ್ ಮಾಡಿ ಎಲ್ಲ ತೋರಿಸ್ತಾರೆ ಯಾವ ಇಲಾಖೆದು ಏನು ಪರಿಸ್ಥಿತಿ ಇದೆ, ನಮ್ದು ಏನು ನಡೀತಾ ಇದೆ. ಅದು ಪರ್ಫೆಕ್ಟಾಗಿ ಒಂದು ತಿಂಗಳಲ್ಲಿ ಈ ಕಡೆ ಆಗಿರ್ಬೋದು. ಬಟ್ ಎಲ್ಲರಿಗೂ ಆ ಸ್ಕೀಮ್ಗಳೆಲ್ಲ ಯೋಜನೆಗಳು ನಾವೇನು ಮಾತು ಕೊಟ್ಟು ಮಾತಲ್ಲಿ ಪ್ರಕಾರ ನಡೀತಾ ಇದೆ. ಜನರು ನಮ್ಮ ಮೇಲೆ ವಿಶ್ವಾಸ ಇಟ್ಟಿದ್ದಾರೆ. ಆ ವಿಶ್ವಾಸ ಉಳಿಸ್ಕೊಳ್ಳಿಕ್ಕೆ ನಮ್ಮೆಲ್ಲ ಪ್ರಯತ್ನ ಮಾಡ್ತಾಯಿದ್ವಿ. ಹಾಗಾಗಿ 3 ಎಲೆಕ್ಷನ್ 3 ವಾತಾವರಣದಲ್ಲಿ, ವಿವಿಧ ವಾತಾವರಣದಲ್ಲಿ ಇರ್ತಕ್ಕಂಥ ರಾಜ್ಯದಲ್ಲಿ ಇಡೀ ರಾಜ್ಯದ ಜನರು ಇವತ್ತು ಕಾಂಗ್ರೆಸ್ ಮೇಲೆ ಆಶೀರ್ವಾದ ಮಾಡಿದಂಗೆ ಆಯಿತು 3 ಎಲೆಕ್ಷನಲ್ಲಿ. 14ನೇ ತಾರೀಕು ಮಾರ್ಚ್ಗೆ ಪ್ರೆಸೆಂಟೇಷನ್ ಮಾಡ್ತಾರೆ. ಏನೂ ಇಲ್ಲ, ಮುಖ್ಯಮಂತ್ರಿಗಳು ಹೇಳ್ಯಾರ ಏನಿಲ್ಲ ಅಂತೇಳಿ ನಾವು ಹೇಳೋದಲ್ಲ, ಅವ್ರಿಗೆ ಬಿಟ್ಟಿದ್ದಾರೆ. ಮೀಟಿಂಗು ಆಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರು ಸಹಜವಾಗಿ ಅನೇಕ ಬಾರಿ ಕರಿತಿರ್ತಾರೆ. ಈಗ ನಾವು ಬೆಳಗ್ಗೆ ಹೋದ್ಕೊಳ್ಳೆ ಯಾರನ್ನ ನಾವು ಮಾತಾಡಲಿಕ್ಕೆ ಹೋದರೆ MLAಗಳು ಬಂದಿರ್ತಾರೆ, ಯಾರನ್ನ ಮಿನಿಸ್ಟ್ರುಗಳ ಮನೆಯಲ್ಲಿ ಟೇಬಲು ಪ್ಲೇಟು ಓಪನ್ ಇಟ್ಟಿರ್ತೀವಿ, ಯಾರು ಬಂದಿರ್ತಾರೆ ಅಂತೇಳಿ. ಅವತ್ತು ಕ್ಯಾಬಿನೆಟ್ ಮೀಟಿಂಗ್ ಆದ ಕೂಡ 5:30 ಮೀಟಿಂಗ್ ಮುಗಿತು. ಅರ್ಧ ಗಂಟೆ ಆಫೀಸರ್ಸ್ನೆಲ್ಲ ಕಳಿಸಿ ನಾವು ಜನರಲ್ಲಾಗಿ ರಾಜಕೀಯ ಮಾತಾಡ್ತಾ ಇದ್ದೀವಿ. ಮಾಡಿದ್ಕೊಳ್ಳೆ ಅವರು ಎಲ್ಲರ ಮುಂದೆ ಹೇಳಿದರು, ಈಗ ನ್ಯೂ ಇಯರ್ ಡೇ ಆಗ್ಯದ, ನಾವು ಯಾರು ಇದೆಲ್ಲ ಮನೆಗೆ ಊಟಕ್ಕೆ ಬರಬೇಕಾದ್ರೆ ಮುಖ್ಯಮಂತ್ರಿಗಳಿಗೆ ಹೇಳಿದರು DCM ಊರಲ್ಲಿ ಇರಲಿಲ್ಲ. ಅವಾಗ ಇದಕ್ಕೆ ಪಾರ್ಲಿಗೆ ಹೋದ್ರೆ 5ನೇ ತಾರೀಕು ಬರೋದಿಲ್ಲ ಅಂತ ಹೇಳಿ ಉಳಿದವ್ರಿಗೆ ಎಲ್ಲರಿಗೂ ಕರೆದು ಯಾರಲ್ಲಿ ನಾನು 6 ಗಂಟೆಗೆ ನಾನು ಗಾಡಿ ಎದ್ದು ನಾನು ಆ ಕಡೆ ಕಲ್ಯಾಣ ಕರ್ನಾಟಕಕ್ಕೆ ಹೋಗಿದ್ದೆ. ನೆಕ್ಸ್ಟ್ ಡೇ ಮಾರ್ನಿಂಗ್ಲಿಂದ ನಮ್ಮದು ವಿಸಿಟ್ ಇತ್ತು. ಇದೇ ರೀತಿಯಾಗಿ ನಾವು ಹೋಗಿದ್ವಿ. ಯಾರು ಅಲ್ಲಿದ್ದರೂ ಎಲ್ಲರೂ ಹೋಗ್ಯಾರ ಅವ್ರ ಮನೆಗೆ. ಕೆಲವರು MLAಗಳು ಜಾಯ್ನ್ ಆಗ್ಯಾರ. ಅದರಲ್ಲಿ ಏನು ವಿಶೇಷದಿಲ್ಲ ನೋಡಿ. ರಾಜಕೀಯ ಮಾತಾಡಬೇಕಾದ್ರೆ ಡಿನ್ನರ್ ಮೀಟಿಂಗ್ ಮಾಡೋದು ಬೇಕಾಗಿಲ್ಲ. ಸಚಿವ ಸಂಪುಟ ಈಗ ಅವರು ನಿನ್ನೆ ನಮ್ಮ ಪರಮೇಶ್ವರ್ ಕರೆದು SC ST MLAs MP ಕರೆದಿರ್ತಕ್ಕಂಥ ಏನಂದರೆ ಅವರು ಕೆಲವು ಕೇಸಸ್ ಬಗ್ಗೆ ಇದ್ರ ಬಗ್ಗೆ ಅವರು SC ST ಕೇಸಸ್ ಬಗ್ಗೆ ಭಾಳಷ್ಟು ಜನರು ಲಾಸ್ಟ್ ಟೈಮ್ ಅಸೆಂಬ್ಲಿ ಕೌನ್ಸಿಲ್ ಅನ್ಸುತ್ತೆ ಮಾತಾಡ್ತಾರೆ. ಸರಿಯಾಗಿ ಡಿಪಾರ್ಟ್ಮೆಂಟ್ನವ್ರು ಇದು ಮಾಡಿದ್ರು. ಹಾಗಾಗಿ ಒಂದು ಮೀಟಿಂಗ್ ಮಾಡೋಣ, ಅವರು ಸ್ವಲ್ಪ ಸಮಾಧಾನ ಮಾಡಿದಂಗೆ ಆಗ್ತದೆ ಅಂಬೋದು ಉದ್ದೇಶಕ್ಕೆ ಕರೀತಾರೆ. ಯಾಕಂದರೆ ನಮಗೆ ಅವ್ರ ಅಧ್ಯಕ್ಷರಾಗಿ ನಾನು ಜನರಲ್ ಸೆಕ್ರೆಟರಿ GSO ಆಗಿ 8 ವರ್ಷ ಇದ್ದಕ್ಕೆ ಆಫೀಸರ್, ಅವ್ರ ನೇಚರಲ್ಲಿ ನನಗೆ ಗೊತ್ತಿದೆ. ಆ ಉದ್ದೇಶಕ್ಕೆ ಅವ್ರು ಕರೆದಿದ್ದರು. ಅದಕ್ಕೆ ಇಮಿಡಿಯೇಟ್ಲಿ ಏನೋ ಒಂದು ಇದಾಯಿತು, ಸುಮ್ಮನೆ ರಾಂಗ್ ಮೆಸೇಜ್ ಮೀಡಿಯಾದಲ್ಲಿ ಬಂತು ಅಂದ್ಕೊಳ್ಳೆ ಹೈಕಮಾಂಡ್ ಅಂದರೆ ಈಗ ಸದ್ಯಕ್ಕೆ ಬೇಡ, ಮುಂದೆ ಪೋಸ್ಟ್ಪೋನ್ ಮಾಡಿ ಅದರಲ್ಲಿ ವಿಶೇಷದೇನಿಲ್ಲ. ಯಾಕಂದರೆ ನೀವು ನೋಡ್ತಾ ಇದ್ರಿ ಈ ವಿಷಯಗಳು ಹಿಂಗೆ ದಿನ ಮಾತಾಡ್ತಾ ಇರ್ತಾರೆ. ಕಾಂಗ್ರೆಸ್ ಪಾರ್ಟಿಯಲ್ಲಿ ಹಂಗೆ ಐತಿ, ಹಿಂಗೆ ನೀವು 3 ಎಲೆಕ್ಷನ್ ಬೈ ಎಲೆಕ್ಷನ್ ಇದೆ. ಯಾರು ಪಾರ್ಟಿ ಸಂಘಟನಾ ಮತ್ತು ಈಗ ನಾನು 1969ಲಿಂದ ನಾನು ಪಾರ್ಟಿಯಲ್ಲೇ ಇದ್ದೀನಿ. ಎಲ್ಲ ಹಂತದಲ್ಲಿ ನಾನು ACC ತನಕ ಹೋಗಿ ತೆಲಂಗಾಣದಲ್ಲಿ 5-6 ವರ್ಷ ಇದ್ದು ಅಲ್ಲಿ ಗೌರ್ಮೆಂಟ್ ಫಾರಮ್ ಮಾಡಿ ಬಂದು ನಾನು ಮುಖ್ಯಮಂತ್ರಿ ಮಾಡಿ ಅಲ್ಲಿ. ಹಾಗಾಗಿ ಆರ್ಗನೈಸೇಷನಲ್ಲಿ ಇದ್ದಂಥ ನನಗೂ 78 ಇಯರ್ಸ್ ಇಲ್ಲ. ನಾನೇ ಸೀನಿಯರ್, ಸಿದ್ದರಾಮಯ್ಯನ 3 ತಿಂಗಳ ಸೀನಿಯರ್. ಉದ್ದೇಶ ಹೇಳೋದು ಇಷ್ಟೇ, ದೊಡ್ಡವನಂತಲ್ಲ. ಯಾವುದೇ ಪಾರ್ಟಿಯಲ್ಲಿ ಏನೇ ಶಿಸ್ತು, ಡಿಸಿಪ್ಲಿನು ಮತ್ತು ಸಂಘಟನೆ ಇದ್ದರೆ ಕಾಂಗ್ರೆಸ್ ಪಾರ್ಟಿಯಲ್ಲಿ ಐತಿ ಈಗಿರುವಂಥ ಪರಿಸ್ಥಿತಿ ದೇಶದಲ್ಲಿ ನೋಡಿದಾಗ. ಹಾಗಾಗಿ ಇವತ್ತು ನಮ್ಮದು ಮೊನ್ನೆ 3 ಎಲೆಕ್ಷನ್ ನಡೀತು. ಒಂದು ಕಲ್ಯಾಣ ಕರ್ನಾಟಕದಲ್ಲಿ, ಒಂದು ಮಿಡಲ್ ನಾರ್ದರ್ನ್ ಕರ್ನಾಟಕದಲ್ಲಿ, ಒಂದು ಓಲ್ಡ್ ಮೈಸೂರಿನಲ್ಲಿ. ಬೇರೆ ಬೇರೆ ವಾತಾವರಣ ಇರ್ತಕ್ಕಂಥ ಪ್ರದೇಶಗಳಾಗಿದೆ. 2 ಮಾಜಿ ಮುಖ್ಯಮಂತ್ರಿಗಳು, ಪ್ರೆಸೆಂಟ್ MP ಗಳು, ಕೇಂದ್ರ ಸಚಿವರಾಗಿರ್ತಕ್ಕಂಥವ್ರು ಮಕ್ಕಳು ಸೋತಿದ್ರು ಅಂತಂದರೆ ಕಾಂಗ್ರೆಸ್ ಪಾರ್ಟಿ ಸಂಘಟನಾ, ಜನರ ವಿಶ್ವಾಸ, ನಮ್ಮ ಹೊಂದಾಣಿಕೆ, ಕ್ಯಾಬಿನೆಟ್ ಯಾವ ರೀತಿ ಅಂಬೋದು ನೀವು ಅರ್ಥ ಮಾಡ್ಕೊಳ್ಬೋದು. ಸುಮ್ಮನೆ ಪ್ರತಿನಿತ್ಯ ಬೆಳಗ್ಲಿಂದ ಸಾಯಂಕಾಲದವರೆಗೆ ಅವ್ರಿಗೆ ವಿರೋಧ ಪಕ್ಷದವ್ರಿಗೆ ಯಾವುದೇ ವಿಷಯಗಳಿಲ್ಲ. ಮುಖ್ಯಮಂತ್ರಿಗಳ ಮೇಲೋ, ಉಪಮುಖ್ಯಮಂತ್ರಿಗಳ ಮೇಲೋ, ಸರ್ಕಾರ ಮೇಲೋ, ಪಾರ್ಟಿ ಮೇಲೋ ಏನೋ ಒಂದು ಹೇಳ್ಕೊಂಡು ಹೋಗ್ತಾರೆ. ಅವ್ರ ಪಾರ್ಟಿಯಲ್ಲಿ ಏನಿದೆ 6 ಬಾಗಿಲಾಗ್ಯಾವ. ಈಗ ಮೊದಲು 3 ಇದ್ದವು, ಈಗ 6 ಆಗ್ಯಾವ. ಹೇಳೋದು ಎಲ್ಲಿ ನಮ್ಮ ಕುಮಾರಸ್ವಾಮಿ ಅವ್ರು ಬಂದು ನಮ್ಮ ತಲೆ ಮೇಲೆ ಕೊಡ್ತಾ ಇರೋದು BJP ಅವ್ರಿಗೆ ಆತಂಕ ಐತಿ. ಹಾಗಾಗಿ ಅವ್ರ ಮಗನ ಸೋಲಿಸ್ರು ಅಂತೇಳಿ ದಿನ BJP ಅವರೇ ನಮ್ಗೆ ಹೇಳ್ತಿದ್ರು ಚನ್ನಪಟ್ಟಣದಲ್ಲಿ. ಸೊ ಈ ರೀತಿ ಪರಿಸ್ಥಿತಿ ಅವ್ರು ಸೆಟ್ರೇಟ್ ಮಾಡ್ಕೊಂಡು ನಮ್ಮಗಳಿಂದ ಜನಪರವಾಗಿ ಮಾಡಬೇಕಾಗಿರ್ತಕ್ಕಂಥ, ರಾಜ್ಯ ಪರವಾಗಿ, ಅಭಿವೃದ್ಧಿ ಪರವಾಗಿ ಕೇಂದ್ರ ಸರ್ಕಾರದಿಂದ ಬರಬೇಕಾಗಿರ್ತಕ್ಕಂಥ. ಈಗ ನೋಡಿ, ನೀವೇ ನೋಡ್ತಾ ಇದ್ದೀರಿ 58% ಅಷ್ಟು 9,000 ಕೋಟಿ ಕೇಳಿದ್ರೆ 2,430 ಕೋಟಿ ಕೊಟ್ಟಿದ್ರು ನಬಾರ್ಡ್ನಲ್ಲಿ. ಈಗ ರೈತರ ಪರಿಸ್ಥಿತಿ ಏನಾಗಬೇಕು? 6,000 ಸೊಸೈಟಿ ಮುಖಾಂತರ ನಾವು ರೈತರಿಗೆ ಕೊಡ್ತಿದ್ದೀವಿ ನಬಾರ್ಡ್.